ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲನ್ನು ನೋಟಿಫಿಕೇಷನ್ನ ಆನ್ ಮಾಡಿಕೊಂಡ್ರೆ ನನ್ನ ಯಾವುದೇ ವಿಡಿಯೋ ಆಗಲಿ ನಿಮಗೆ ಎಲ್ಲರಿಗಿಂತ ಮುಂಚೆ ತಲುಪುತ್ತೆ. ಇವತ್ತಿನ ವಿಶೇಷ ವಿಡಿಯೋ ಅಪ್ಪ ಅಂದರೆ ಎಲ್ರಿಗೂ ಎಷ್ಟು ಖುಷಿ ಅಲ್ವಾ. ಅಪ್ಪನ ಬಗ್ಗೆ ಒಂದೆರಡು ಒಳ್ಳೆಯ ಮಾತು, ಹಾಗೆ ಮನಸ್ಸು ಮುಟ್ಟುವಂಥ ಮಾತನ್ನು ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಪ್ಪ ಎಂಬ ಪದ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ನಮ್ಮೆಲ್ಲರ ಜೀವನದ ಹೀರೋನೇ ನಮ್ಮ ಅಪ್ಪ. ನಾವು ನೋಡಿದ ಸಾಹುಕಾರನು ಹಾಗೆ ವೀರನು ಕೂಡ ನಮ್ಮ ಅಪ್ಪ. ಜೀವನದಲ್ಲಿ ಹಣ ಆಸ್ತಿ ಇದ್ದರೆ ಸಾಹುಕಾರ ಅಲ್ಲ, ನಮ್ಮ ಅಪ್ಪನೇ ನಮಗೆ ಸಾಹುಕಾರ. ನಾವು ಯಾವುದೇ ತಪ್ಪು ಮಾಡಿದರೂ ಕೂಡ ತಪ್ಪುಗಳನ್ನು ತಿದ್ದಿ ಹೇಳುವುದೇ ಅದು ನಮ್ಮ ಅಪ್ಪ. ಮಕ್ಕಳು ಹೇಗೆ ಅಂದರೆ ಮನೆಯಲ್ಲಿ ನಾವೆಲ್ಲ ಆರಾಮಾಗಿ ಇರ್ತೇವೆ ಅಲ್ವಾ, ಆದರೆ ಅಪ್ಪ ಹಾಗಲ್ಲ. ಹಗಲು ಇರುಳು ನೋಡದೆ ಬೆವರು ಸುರಿಸಿ ತನ್ನ ಸಂಸಾರಕ್ಕಾಗಿ ತನ್ನ ಆಸೆಗಳೆಲ್ಲ ಪಕ್ಕಕ್ಕೆ ಇಟ್ಟು ದುಡಿಯುವವರೇ ನಮ್ಮ ಅಪ್ಪ. ಕೆಲಸ ಮುಗಿಸಿ ಮನೆಗೆ ಬಂದು ಮನೆಯಲ್ಲೂ ಕೂಡ ತನ್ನ ಜವಾಬ್ದಾರಿಯನ್ನು ನಿಭಾಯಿಸುತ್ತಾರೆ. ನಾವು ಏನೇ ಕೇಳಿದರೂ ಕೂಡ ಇಲ್ಲ ಅನ್ನದೇ ಕೊಡಿಸುವವರೇ ನಮ್ಮ ಅಪ್ಪ. ನಾವು ತಪ್ಪು ಮಾಡಿದಾಗ ಹೆದರಿಸುವವರು, ನಂತರ ಮುದ್ದು ಮಾಡುವವರೇ ನಮ್ಮ ಅಪ್ಪ. ಅಪ್ಪನಿಗೆ ಸಮವಾಗಿ ಈ ಪ್ರಪಂಚದಲ್ಲಿ ಯಾರೂ ಇರಲಾರರು. ನಮ್ಮನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಇಡೀ ಪ್ರಪಂಚವನ್ನು ತೋರಿಸುವವರೇ ಅಪ್ಪ. ಜೊತೆಯಲ್ಲಿ ಇದ್ದರೆ ಇಡೀ ಪ್ರಪಂಚವನ್ನೇ ಗೆಲ್ಲುತ್ತೇವೆ ಅಲ್ವಾ. ಅಪ್ಪ ಅಮ್ಮ ಇರಬಹುದು, ನಮ್ಮ ಜೊತೆಯಲ್ಲಿ ಇದ್ದರೆ ನಾವು ಇಡೀ ಪ್ರಪಂಚವನ್ನೇ ಕೂಡ ಗೆದ್ದು ಬರ್ತೇವೆ ಅಲ್ವಾ. ಕಷ್ಟ ಸವಾಲುಗಳು ಕೂಡ ಎದುರಿಸುವುದು, ನಾವು ಯಾವುದೇ ಕಷ್ಟ ಆಗಲಿ ಸವಾಲು ಆಗಲಿ ಅಪ್ಪ ನಮ್ಮ ಜೊತೆಲಿದ್ದರೆ ನಾವು ಅದನ್ನು ಹೇಗೆ ಎದುರಿಸ್ತೇವೆ ಅಲ್ವಾ. ಮಗಳ ಭವಿಷ್ಯಕ್ಕಾಗಿ ಹಗಲು ರಾತ್ರಿ ದುಡಿಯುತ್ತಾರೆ. ಮಕ್ಕಳು ಭವಿಷ್ಯಕ್ಕಾಗಿ ರಾತ್ರಿ ಹಗಲು ಎಲ್ಲ ನಮಗೆ ದುಡಿದು ಅವರು ತನ್ನ ಆಸೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಹಗಲು ರಾತ್ರಿ ದುಡಿದು ಕರುಣಾಕರ ಕರುಣೆಯ ಕರ್ಣ. ಅಪ್ಪನ ಪ್ರೀತಿ ಸರಿಸಾಟಿ ಯಾರೂ ಇಲ್ಲ. ಅಪ್ಪ ಕೋಪಿಷ್ಟನೇ ಆಗಿರಬಹುದು. ನಾವು ಒಂದೊಂದು ಸರಿ ಅನ್ಕೋತೀವಿ ನಮ್ಮಪ್ಪ ಕೋಪ ಮಾಡ್ಕೋತಾರೆ, ಅವರು ಕೋಪಿಷ್ಟ ಅಂತ. ಆದರೂ ಅಪ್ಪನ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಆಗೋದೇ ಇಲ್ಲ ಅಲ್ವಾ. ಪ್ರಪಂಚದಲ್ಲಿ ಯಾರೊಬ್ಬರಿಗೂ ಸಾಧ್ಯವಿಲ್ಲ ಅಪ್ಪನಿಗೆ ಬೆಲೆ ಕಟ್ಟಲು. ಅಪ್ಪನಿದ್ದರೆ ಆನೆಯ ಬಲ, ಅಪ್ಪನೆಂದರೆ ಆತ್ಮಬಲ. ಅಪ್ಪ ಅಕ್ಷರಶಃ ಮೇಲೆ ಕೈ. ಅಪ್ಪ ಎಂತಹ ಶ್ರೇಷ್ಠ ವ್ಯಕ್ತಿ ಎಂದರೆ ಅವರು ಪಟ್ಟಿರುವ ಕಷ್ಟದ ಬೆವರಿನ ಒಂದು ಹನಿಯೂ ಕೂಡ ನಾವು ಬೆಲೆಯನ್ನು ಕೂಡ ನಾವು ತೀರಿಸಲಾಗದು. ಜಗತ್ತಿಗೆ ನಮ್ಮನ್ನು ಪರಿಚಯಿಸಿದವರು ಅಮ್ಮನೇ ಆಗಿರಬಹುದು. ಜಗತ್ತನ್ನೇ ನಮಗೆ ಪರಿಚಯಿಸಿದವರು ಅಪ್ಪ ಅಲ್ವಾ. ಅಪ್ಪ ಎಂಥ ಮನುಷ್ಯ ಎಂದರೆ ಇಡೀ ಪ್ರಪಂಚದಲ್ಲಿ ಒತ್ತಡವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹೃದಯದಲ್ಲಿ ಮಕ್ಕಳ ಭವಿಷ್ಯದ ಬಗ್ಗೆ ಪ್ರತಿ ಕ್ಷಣವೂ ಚಿಂತಿಸುತ್ತಾರೆ. ಅಪ್ಪ ಅಂದರೆ ಅಳಿಸಲಾಗದ ಅಪ್ಪ ಎಂದರೆ ಅಳಿಸಲಾಗದ ಅಂತರಾಳ.
ಅವರ ಸನಿಹದಲ್ಲಿ ಇದ್ದರೆ ಈ ಜೀವನ ನಿರಾಳ ಅಲ್ವಾ? ಅಪ್ಪ ಎಂದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಬ್ಬರ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಅಲ್ವಾ? ನಾನು ಹೇಳಿರುವ ಈ ಮಾತು ನಿಮಗೆಲ್ಲ ಎಷ್ಟು ಸತ್ಯ ಅನ್ನಿಸ್ತು? ಹಾಗೆ ಅಪ್ಪನ ಪ್ರೀತಿ ಅಮ್ಮನ ಪ್ರೀತಿ ಇದ್ದರೆ ನಾವು ಯಾವ ಕಷ್ಟದ ಕೆಲಸ ಕೂಡ ಈಸಿಯಾಗಿ ಸಾಧಿಸ್ಬೋದಲ್ವಾ? ಅಪ್ಪ ಎನ್ನೋ ಪದ ಕೇಳಿದ್ರೇ ಎಷ್ಟು ಖುಷಿ ಅಲ್ವಾ? ನನ್ನ ವಿಡಿಯೋ ಇವತ್ತು ಅಪ್ಪನ ಬಗ್ಗೆ ಹೇಳಿದ್ದೀನಿ. ನಿಮಗೆ ಎಷ್ಟಿಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇನ್ನು ಒಳ್ಳೊಳ್ಳೆ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.